ಹಬ್ಬಕ್ಕೆ ಬಟ್ಟೆ ತೊಗೊಳ್ಬೇಕು ಮಕ್ಕಳಿಗೆ ಮತ್ತು ನನಗೆ ನಮ್ಮ ಹಸ್ಬೆಂಡು ಅವ್ರಿಗೆ 3 ಜನ 4 ಜನ ಬಟ್ಟೆ ತೊಗೊಳ್ಳೋಣ ಅಂತ ಇಲ್ಲೊಂದು ನಮ್ಮ ಮನೆ ಹತ್ರ ಒಂದು 2 ಕಿಲೋಮೀಟ್ರು ವಿಶಾಲ್ ಮೆಗಾ ಮಾರ್ಟ್ ಅಂತ ಇದೆ, ಅಲ್ಲಿ ಬಂದಿದ್ದೀವಿ. ಇನ್ನು ಸ್ವಲ್ಪ ಮನೆಗೆ ಏನಾರ ಬೇಕಾ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀನಿ. ಏನಾರು ತೊಗೊಳ್ಳೋಣ ಮನೆಗೆ ಬೇಕಾಗಿರೋದು ಅಂದ್ಬಿಟ್ಟು. ಹಾಗೆ ಮನೆಗೆ ಸ್ವಲ್ಪ ಐಟಮ್ ಬೇಕಿತ್ತು ಮನೆಗೆ, ಅದರಿಂದ ಹುಡುಕ್ತಾ ಇದ್ದೀನಿ ಏನು ಬೇಕು ನೋಡೋಣ ತೊಗೊಳ್ಳೋಣ ಅಂದ್ಕೊಂಡು. ನನ್ನ ಮಗನಿಗೆ ವಾಟರ್ ಬಾಟ್ಲ್ ಸ್ಕೂಲ್ಗೆ ವಾಟರ್ ಬಾಟ್ಲ್ ಬೇಕಿತ್ತು, ಅದಕ್ಕೆ ಸ್ಮಾಲ್ದು ವಾಟರ್ ಬಾಟಲ್ ನೋಡ್ತಿದ್ದೆ. ಇಷ್ಟು ದಿನ ಸ್ವಲ್ಪ ದೊಡ್ಡ ವಾಟರ್ ಬಾಟ್ಲ್ ಇತ್ತು, ಅದು ಕೊಡ್ತಿದ್ದೆ. ಅದಕ್ಕೆ ಚಿಕ್ಕದು ಒಂದು 20 ml ನೀರು ಹಾಕೋದನ್ನ ನೋಡ್ತಿದ್ದೆ, ಚಿಕ್ಕದಿದ್ದರೆ ಹೆಂಗೆ ಸರಿ ಅಲ್ವಾ ಅಂತ. ಒಂದು ಸ್ಟೀಲಲ್ಲಿ ನೋಡ್ತಿದ್ದೆ ಸ್ಟೀಲ್ ಬಾಟ್ಲಲ್ಲಿ, ಆ ಥರ ತುಂಬ ಸ್ಮಾಲಿದೆ ಸ್ಟೀಲ್ ಬಾಟ್ಲಲ್ಲಿ. ಈ ಫ್ಲವರ್ಸ್ ಎಲ್ಲ ನೋಡಿದೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು, ಇವಾಗೇನೋ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಪರವಾಗಿಲ್ಲ ತೊಗೊಬೋದು, 2 ಫ್ಲವರ್ಗೆ 99. ಈ ಚಿಕ್ಕ ಪಾಟು ಮತ್ತು ಬರೀ ಲೀಫ್ ಐತಲ್ಲ, ಇದಕ್ಕೆ 2 ಪೀಸ್ ಬರ್ತಿದ್ದೆ 99. ಈ ಸ್ಮಾಲ್ ಬಾಟ್ಲು ಸ್ವಲ್ಪ ಇದು ದೊಡ್ಡದೇ ಆಯಿತು ಅಂತ ಅಂದ್ಬಿಟ್ಟು ಬೇಡ ಅಂತ ಇಟ್ಟು ಒಂದು ಪ್ಯಾಸ್ಲಿಕ್ ತೊಗೊಂಡೆ ಗ್ರೀನ್ ಕಲರ್ದು. ಆ ಬಾಟಲ್ ಚಿಕ್ಕದು ಚೆನ್ನಾಗೈತೆ ಅವನಿಗೆ. ಚೆನ್ನಾಗಿಲ್ಲ ಅವನಿಗೆ, ಈ ಥರ ಸ್ಮಾಲ್ದು ಚೆನ್ನಾಗಿರ್ಬೇಕಲ್ವ, ಅವ್ನಿಗೆ ಓಪನ್ ಮಾಡೋಕ್ಕೂ ಈಸಿ ಅಂತ ತೊಗೊಂಡಿದ್ದೀನಿ. ಆಮೇಲೆ ಮತ್ತೆ ಒಂದು ನೋಡಿದೆ ಇದೆಲ್ಲ ಬಾಟಲ್ ನೋಡಿದೆ, ಬೇರೆ ಕಡೆ ಇನ್ನೊಂದು ಯಾವ್ದಾರ ಸ್ಮಾಲ್ದು ಸಿಗ್ತೈತಾ ವಾಟರ್ ಬಾಟಲ್. ನಂಗೆ ಸ್ಟೀಲಲ್ಲೇ ಬೇಕಾಗಿತ್ತು, ಇದೇ ಕೊಟ್ಟರೆ ಎಷ್ಟಿದೆ ಈ ಥರ ಸಿಕ್ತು. ಇದು ಓಪನ್ ಮಾಡೋಕ್ಕೆ ಕಷ್ಟ ಅವನಿಗೆ, ಆಮೇಲೆ ಚೆಲ್ಕೊಳ್ತಾನೆ, ತೆಗಿಯೋಕ್ಕಾಗಲ್ಲ ಮತ್ತು ಸುಮ್ಮನೆ ಇದೇ ಪ್ಯಾಸ್ಲಿಕ್ಕದೇ ಇರಲಿ ಬಿಡು ಅಂದ್ಬಿಟ್ಟು ಚೆನ್ನಾಗಿತ್ತು ತೊಗೊಂಡೆ. ಆಮೇಲೆ ಫ್ರಿಜ್ಗೆ ಬಾಕ್ಸ್ಗಳು ಬೇಕಿತ್ತು, ವೆಜಿಟೇಬಲ್ಸು ಮತ್ತು ಈ ಸೊಪ್ಪುಗಳೆಲ್ಲ ಇಡೋಕ್ಕೆ, ತರಕಾರಿ ಇಡೋಕ್ಕೆ ಬೇಕಿತ್ತು, ಅದು ತೊಗೊಂಡೆ. ಇವಾಗ ಮನೆಗೆ ಬಂದ್ವಿ, ತೊಗೊಂಡು ಮಕ್ಕಳ ಬಟ್ಟೆ ನಮಗೆ ಮತ್ತು ನಮ್ಮ ಹಸ್ಬೆಂಡ್ ಅವ್ರಿಗೆ ಇಷ್ಟು ಜನಕ್ಕೆ ತೊಗೊಂಡು ಬಂದ್ವಿ. ನಾನೇ ಒಂದು ಸಿಂಪಲ್ಲಾಗಿ ಗೋರಂಟಿ ಹಾಕ್ಕೊಳ್ತಾ ಇದ್ದೀನಿ, ಮೆಹಂದಿ ಅಲ್ಲೇ ತೊಗೊಂಡ್ಬಂದಿದ್ದೆ. ನಾನು ಈ ಮೊಬೈಲಲ್ಲಿ ನೋಡಿಕೊಂಡೆ ಹಾಕ್ಕೊಂಡಿದ್ದೀನಿ, ಒಂದು ಸಿಂಪಲ್ಲಾಗಿ ನನಗೆ ಈಗ ಬರ್ತಿದ್ದಾಗೆ. ನಾನು ಸ್ನಾನ ಮಾಡಿಕೊಂಡು ದೇವರಿಗೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಗೌರಿ ದಿನ ಪೂಜೆ ಮಾಡಿ ಎಲ್ಲ ದೇವರಿಗೆ ದೀಪ ಹಚ್ಚಿ ಗಂಟಕಡ್ಡಿ ಕೈ ಮುಗಿದು ದೇವರಿಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಮುಗಿಸ್ಕೊಂಡೆ. ಒಂದು ಬಾಗ್ಲ ಹತ್ರ ರಂಗೋಲಿ ಹಾಕ್ಕೊಂಡಿದ್ದೀನಿ. ಗೌರಿ ಗಣೇಶ ಹಬ್ಬ ಆಗಿ 2 ದಿನ ಇರೋದ್ರಿಂದ 2 ಜೊತೆ ಬಟ್ಟೆ ತೊಗೊಂಡಿದ್ದೀನಿ. ಪಕ್ಕದಲ್ಲಿ ನಮ್ಮನೆ ಪಕ್ಕದಲ್ಲಿ ಗಣೇಶನ ಕುಣಿಸ್ತಿದ್ದಾರೆ, ಅದಕ್ಕೆಲ್ಲ ಡೆಕೋರೇಟ್ ಮಾಡಿದ್ದಾರೆ. ನಾನು 2 ಸೇಮ್ ಡ್ರೆಸ್ ತೊಗೊಂಡಿದ್ದೆ, ಕಲರ್ ಚೇಂಜು, ಒಂದು ಗ್ರೀನು ಒಂದು ಪಿಂಕು ಗೌರಿ ಹಬ್ಬದ ದಿನ ಹಾಕ್ಕೊಂಡಿದ್ದೀನಿ. ಗ್ರೀನ್ ನಾಳೆ ಹಾಕ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ. ದುಪ್ಪಟ್ಟೆನೂ ಹೊಸ ಡ್ರೆಸ್ಸಲ್ಲಿ ಬಂದಿಲ್ಲ, ನಾನು ಎಕ್ಸ್ಟ್ರಾ ತೊಗೊಂಡಿದ್ದೆ. ಇವಾಗ ಅಡುಗೆ ಮಾಡೋಣ ಅಂತ
ಅವರೆಕಾಯಿ ಬಿಡಿಸಿಟ್ಕೊಂಡಿದ್ದೆ, ಅವರೆಕಾಯಿ ಸಾರು ಮಾಡ್ತಾಯಿದ್ದೀನಿ. ಅದು ಗೆಡ್ಡೆ, ಬದನೆಕಾಯಿ, ಕರಿಬೇವು, ಸಾಸಿವೆ ಎಣ್ಣೆ ಹಾಕಿ ಎಲ್ಲ ಫ್ರೈ ಮಾಡಿಕೊಂಡು ಅವರೆಕಾಯಿ ತೊಗೊಂಡಿದ್ದೆ 100 ರೂಪಾಯಿ 3 kg ಅಂತ ಎಲ್ಲ ಬಿಡಿಸಿಟ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು, ಅದರಲ್ಲಿ ಸಾಂಬಾರು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಒನ್ ಟೈಮ್ಗೆ. ನಾಳೆ ಹಬ್ಬ ಮತ್ತು ಗೌರಿ ಗಣೇಶ ಹಬ್ಬಕ್ಕೆ ಒಂದು ರೋಸ್ ವಾಟರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪನ್ನೀರ್ದು ಫ್ಲವರ್ ಇತ್ತು. ಪನ್ನೀರ್ ಅಂದರೆ ಇದು ನೀರು ರೋಸ್ ಇತ್ತು, ದೇವ್ರಿಗೆ ತಂದಿದ್ದೆ ಫೋಟೋಕ್ಕೆ, ಸ್ವಲ್ಪ ಮಿಕ್ಕಿತ್ತು. ಅದರಲ್ಲಿ ಒಂಚೂರು ರೋಸ್ ವಾಟರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೋಸ್ ಪೆಟಲ್ಸ್ನೆಲ್ಲ ಸ್ಮಾಲ್ ಪಾತ್ರೆಗೆ ಹಾಕ್ಕೊಂಡು ಎಲ್ಲ ತೊಳ್ಕೊಂಡಿದ್ದೀನಿ. ಏನಾರು ಒಂದು ಪುಟ್ಟ ಹುಳ ಇದ್ದರೆ, ಒಂದು ಸಣ್ಣ ಇರುವೆ ಏನಾರು ಇದ್ದರೆ ಹೋಗಲಿ ಅಂತ ಅದೆಲ್ಲ ತೊಳ್ಕೊಂಡ್ಮೇಲೆ ಒಂದು ಸ್ಮಾಲ್ ಪಾತ್ರೆಗೆ ಒಂದು ಹಾಫ್ ಚಿಕ್ಕ ಲೋಟದಲ್ಲಿ ನೀರು ಹಾಕ್ಕೊಂಡು ಅದಕ್ಕೆಲ್ಲ ರೋಸ್ ಪೆಟಲ್ಸ್ ಎಲ್ಲ ಹಾಕ್ತಿದ್ದೀನಿ. ತೊಳೆದಿಟ್ಕೊಂಡು ರೋಸ್ ಪೆಟಲ್ಸ್ ಎಲ್ಲ ಹಾಕ್ಬಿಟ್ಟು ಕಡಿಮೆ ಉರಿಯಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಭಾರವಾಗಿರೋದು ಏನಾರು ಇಟ್ಟು ಕಲ್ಲು ಇಟ್ಟಿದ್ದೀನಿ. ಒಂದು 5 ನಿಮಿಷ ಸಾಕು. ಅದೆಲ್ಲ ಕುದಿಬೇಕಾದ್ರೆ ಎಲ್ಲ ಕಲರ್ ಬಿಡ್ತೈತೆ. 5 ನಿಮಿಷ ಕುದ್ಮೇಲೆ ಅದು ಆಫ್ ಮಾಡಿಬಿಟ್ರೆ ರೋಸ್ ವಾಟರ್ ಸಿಗ್ತೈತೆ ನಮಗೆ. ಥರ ರೋಸ್ ವಾಟರ್ ಸಿಗ್ತೈತೆ. ಇವಾಗ ನಾವು ಫಿಲ್ಟ್ರ್ ಮಾಡ್ಕೊಬೇಕು. ಕಾಫಿ ಸೋಸ್ ಹತ್ರಲ್ಲಿ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಫಿಲ್ಟ್ರ್ ಮಾಡಿಕೊಂಡು ಒಂದು ಸಣ್ಣದಾಗಿರೋ ಪ್ಲಾಸ್ಟಿಕ್ ಬಾಟ್ಲಿಗೆ ಹಾಕ್ಕೊತಾ ಇದ್ದೀನಿ ರೋಸ್ ವಾಟರ್ನ. ಮಿಕ್ಕಿ ರೋಸ್ ವಾಟರ್ನ ಫ್ರೀಝರಲ್ಲಿ ಇಟ್ಕೊಂಡಿದ್ದೀನಿ. ಮೇಕಪ್ ಮಾಡ್ಕೊಳ್ಳೋಕೆ ಮುಂಚೆನೇ ಒಂದು ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡು ಮುಖಕ್ಕೆಲ್ಲ ಅಪ್ಲೈ ಮಾಡಿ ಸ್ವಲ್ಪ ಡ್ರೈ ಆದಮೇಲೆ ಮೇಕಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ರೋಸ್ ವಾಟರ್ ಒಂದು ಟೋನರ್ ಥರ ಕೆಲಸ ಮಾಡ್ತೈತೆ. ಸಿಂಪಲ್ಲಾಗಿ ಒಂದು ಟೋನರಾಗಿ ರೋಸ್ ವಾಟರ್ ಕೆಲಸ ಮಾಡುತ್ತೆ. ಮುಖಕ್ಕೆ ಒಂದು ಲೈಟಾಗಿ ಗ್ಲೋ ಬರುತ್ತೆ. ರೋಸ್ ವಾಟರ್ ನಮಸ್ತೆ ಫ್ರೆಂಡ್, ಇದು ಗಣೇಶ ಹಬ್ಬದ ದಿನ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿ ಮಾಡಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸರಿಯಾಗಿ ರಿಂಗ್ ಮಾಡಿ ಮಮ್ಮಿ ಕೆಳಗಡೆ ಬಗ್ಗು. ಕತ್ತೆ ಹಂಗೆ ಮಾಡಿದ್ಯಾ? ಇದು ಗ್ರೀನ್ ಕಲರ್ ಬಟ್ಟೆ, ಎರಡು ಒಂದೇ ಥರ ಇದೆ. ಬಟ್ ಅದು ಪಿಂಕು, ಇದು ಗ್ರೀನು. ಅಲ್ಲಿ ಫೋಟೋ ಹೊಡ್ಕೊಳ್ಳೋಣ, ಅಲ್ಲಿ ನಿಂತ್ಕೋ ಬಾ. ದೇವಸ್ಥಾನಕ್ಕೆ ಹೋಗಿದ್ದೀನಿ. ದೇವಸ್ಥಾನದಲ್ಲಿ ಗಣೇಶ ಕಳಿಸಿದ್ದಾರೆ. ಗಣೇಶ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನದಿಂದ ಈಗ ಬಂದೆ. ಆಯಿತು. ಮತ್ತು ಬೆಳಗ್ಗೆ ನಾಷ್ಟ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಕುತ್ಕೊಂಡಿದ್ದೀನಿ. ಇವಾಗ ಹೋಗಿ ಏನಾರು ಹಬ್ಬಕ್ಕೆ ಅಡುಗೆ ಮಾಡಬೇಕು, ಹಬ್ಬದ ಅಡುಗೆ ಏನಾರು ಮಾಡಬೇಕು. ಕಾಳು ನೆನೆಸಿದೆ, ಕಡಲೆಕಾಳ್ದೊಂದು ಗೊಜ್ಜು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಡಲೆಕಾಳು ಮತ್ತು ಬಾಳೆಕಾಯಿ, 1-2 ಬಾಳೆಕಾಯಿ ತಂದಿದ್ದೆ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ, ಕರಿಬೇವು, ಎಣ್ಣೆ, ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕಾಲು kg ಕಡಲೆಕಾಳು ನೆನೆಸಿದೆ ನೈಟೇ.
ಗೊಜ್ಜು ಮಾಡ್ಕೊಳ್ಳೋಣ ಹಬ್ಬಕ್ಕೆ ಒಂದೇ ಸೈಡ್ಗೆ ಅಂತ. ಅದಕ್ಕೆ 1/4 kg ಕಡಲೆಕಾಳು ನೆನೆಸಿರೋದನ್ನ ಫ್ರೈ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ನೆಲ್ಲ ಒಗ್ಗರಣೆ ಹಾಕ್ಕೊಂಡಿದ್ನೆಲ್ಲ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಮಸಾಲ ರುಬ್ಬಿಟ್ಕೊಂಡಿದ್ದೆ. ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ ಬಾಳೆಕಾಯಿನ. ಬಾಳೆಕಾಯಿನ ಹಾಕ್ತಿದ್ದೀನಿ ಒಗ್ಗರಣೆಗೆ. ಕಡಲೆಕಾಳು ಒಗ್ಗರಣೆ ಹಾಕಿದ್ದೆ, ಅದಕ್ಕೆ ಬಾಳೆಕಾಯಿ ಹಾಕ್ತಾಯಿದ್ದೀನಿ. ಬಾಳೆಕಾಯಿ ಕಡಲೆಕಾಳು ಎರಡು ಹಾಕ್ಕೊಂಡು ಗೊಜ್ಜು ಮಾಡ್ಕೊಳ್ತಾಯಿದ್ದೀನಿ. ಬೇರೆ ತರಕಾರಿ ಏನು ಹಾಕಿಲ್ಲ. ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಫ್ರೈ ಮಾಡ್ಕೊಳ್ಬೇಕಾದ್ರೆ ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ರುಬ್ಬಿಟ್ಕೊಂಡಿರೋ ಮಸಾಲಾನು ಹಾಕ್ತಿದ್ದೀನಿ. ಹಾಗೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಎಷ್ಟು ಬೇಕಷ್ಟು ನೀರು ಗಟ್ಟಿಯಾಗಿ ಆಗಬೇಕಲ್ವ, ಜಾಸ್ತಿ ನೀರು ಹಾಕ್ಬಾರ್ದು. ಗೊಜ್ಜಿಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ವಿಸಿಲಿಟ್ಟಿದ್ದೀನಿ. ಹಬ್ಬದ ಅಡುಗೆ ರೆಡಿಯಾಗಿದೆ. ರೈಸು, ಸಾಂಬಾರು, ಹೋಳಿಗೆ, ಅಂದರೆ ಒಬ್ಬಟ್ಟು, ಹೆಸ್ರು ಕಾಳು ಪಲ್ಯ, ಕಾಳು ಗೊಜ್ಜು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಹೋಳಿಗೆ ನಾನು ಈ ಸಲ ಮಾಡಿಲ್ಲ, ಮನೆಯಲ್ಲಿ ಆಚೆನೇ ತರಿಸಿರೋದು. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಬ್ಬಟ್ಟು ಕರ್ಜಿಕ್ಕೆಲ್ಲ ಮಾಡಿರೋದೆ. ಈ ಒಂದು 2-3 ದಿನ ಐತೆ ಅಂತ ಖಾಲಿಯಾಗಿದೆ. ಮತ್ತೇನು ಮಾಡೋದು, ಎಲ್ಲ ತಿಂದು ಆವಾಗಲೇ ಇಟ್ಕೊಂಡದೇ ಬೋರಾಗಿರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಹೋಟ್ಲಿಂದ 5 ಒಬ್ಬಟ್ಟು ತರಿಸ್ಕೊಂಡೆ. ಕಾಯಿ ಒಬ್ಬಟ್ಟು ಕೇಳಿದೆ ನನ್ನ ಮಗ, ಬೇಳೆ ಒಬ್ಬಟ್ಟು ಮಾಡಿದ್ದೆ ನಾನು ಆವಾಗ ಲಕ್ಷ್ಮಿ ಹಬ್ಬದಲ್ಲಿ. ಅದೇ ಹೋಳಿಗೇನು ಉಳ್ಕೊಂಡಿರಲಿಲ್ಲ, ಕರ್ಜಿಕಾಯಿ, ರವೆ ಉಂಡೆ ಎಲ್ಲ ಉಳಿದಿತ್ತು. ನನಗೂ ಸ್ವಲ್ಪ ಹುಷಾರಿರಲಿಲ್ಲ, ನನ್ನ ಮಗನಿಗೂ ಹುಷಾರಿರಲಿಲ್ಲ. ಅದಕ್ಕೇನು ಇಷ್ಟು ಮಾಡೋಕ್ಕೋಗಿಲ್ಲ. ಏನೋ ಸಿಂಪಲ್ಲಾಗಿ ಒಂದು 5 ಒಬ್ಬಟ್ಟು ತರಿಸ್ಕೊಂಡೆ. ಥ್ಯಾಂಕ್ ಯು ಫ್ರೆಂಡ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್.